ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಬೆಳಗ್ಗೆ ಸೂರ್ಯೋದಯ ಆಗ್ತಿದ್ದ ಹಾಗೆ ನಮ್ಮ ಹೊಟ್ಟೆಗಳಲ್ಲಿ ತಳಮಳ ಶುರುವಾಗತ್ತೆ. ಎಷ್ಟೊತ್ತಿಗೆ ಮನೆಯಲ್ಲಿ ತಿಂಡಿ ರೆಡಿ ಆಗತ್ತೆ? ಒಂದೊಂದು ದಿನ ಹಸಿವೆ ಸ್ವಲ್ಪ ಜಾಸ್ತಿ. ಅದು ಯಾಕೆ ಅನ್ನೋದು ಗೊತ್ತಿರಲ್ಲ, ಆದರೆ ಬೆಳಗ್ಗೆನೇ ತಿಂಡಿ ತಿನ್ನೋಣ ಅನ್ಸಕ್ಕೆ ಶುರುವಾಗಿರುತ್ತೆ. ನಮ್ಮನೆಯಲ್ಲಿ ಸಾಮಾನ್ಯ 7 ದಿನಕ್ಕೆ 7 ತಿಂಡಿ ಆಗೇ ಆಗಿರುತ್ತೆ. ಪ್ರತಿ ದಿನದ ತಿಂಡಿಯನ್ನು ನಿರ್ಧರಿಸೋದು ನನ್ನ ಮಗ. ನಾಳೆ ಬೆಳಗ್ಗೆ ಏನು ತಿಂಡಿ ಅಂತ ಇವತ್ತೇ ಅವನು ರೆಡಿಯಾಗಿ ಹೇಳಿರ್ತಾನೆ. ನಿನ್ನೆ ಬೆಳಗ್ಗೆ ಮಸಾಲೆ ದೋಸೆ ಮಾಡಿದ್ದೆ. ತಿನ್ನೋವಾಗ ನಾಳೆ ಬೆಳಿಗ್ಗೆ ನನಗೆ ಅಕ್ಕಿ ತರಿ ಕಡುಬು ಆಗಲೇಬೇಕು ಅಂತ ನಿನ್ನೆ ಬೆಳಿಗ್ಗೆನೇ ಆರ್ಡರ್ ಮಾಡಿದ್ದ. ಹಾಗಾಗಿ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ವಾಕೆಲ್ಲ ಮುಗಿಸ್ಕೊಂಡು ಬಂದು ಅಕ್ಕಿ ತರಿ ಕಡುಬು ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಗೆ ನಿಮಗೂ ತೋರಿಸೋಣ. ತುಂಬ ರುಚಿಕರ ಆಗಿರುತ್ತೆ. ಹಾಗೆ ಅದರಲ್ಲಿ ಎಣ್ಣೆಗಳನ್ನು ಬಳಸಲ್ಲ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅದೂ ಅಲ್ಲದೆ ನಿಮಗೆ ಬಾಕ್ಸ್ಗಳಿಗೆ, ಲಂಚ್ ಬಾಕ್ಸ್ಗಳಿಗೆ ಅಥವಾ ಮಕ್ಕಳ ಶಾಲಾ ಊಟ ಡಬ್ಬಿಗಳಿಗೆ ತುಂಬ ಹೇಳಿ ಮಾಡಿಸಿರೋ ತಿಂಡಿ. ಸಾಯಂಕಾಲ ತನಕ ನಿಮಗೆ ಹಾಗೆ ಅದು ಮೆತ್ತಗಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ಅದನ್ನು ಮಾಡ್ತಾ ಇದ್ದೀನಲ್ವಾ, ಅದನ್ನು ನಿಮಗೂ ತೋರಿಸೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ, ಏನೇನು ಬೇಕು ಅಕ್ಕಿ ತರಿ ಕಡುಬಿಗೆ, ಅದಕ್ಕೆ ನಾವು ಬಳಸೋ ತರಿ ನಾನೇನು ಮಾಡ್ತೀನಿ, ಇಡ್ಲಿ ತಂದಿರ್ತೀವಲ್ವಾ, ವಿಜಯ್ ಇಡ್ಲಿ ರವ, ಅದನ್ನೇ ಬಳಸಿ ಮಾಡ್ತೀನಿ. ನೀವು ಮನೆಯಲ್ಲೇ ಅಕ್ಕಿಯನ್ನು ತೊಳೆದು ಒಂದು ಬಟ್ಟೆ ಮೇಲೆ ಒಣ ಹಾಕಿ ಅದನ್ನು ಮಿಕ್ಸಿನಲ್ಲೇ ನೀವು ತರಿಯಾಗಿ ಪುಡಿ ಮಾಡಿಕೊಂಡು ಮಾಡ್ಬೋದು. ಆದರೆ ನಾನು ಇಡ್ಲಿ ರವೆ ಬಳಸಿ ಕಡುಬನ್ನು ಮಾಡ್ತಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಏನೇನು ಸಾಮಾನು ಬೇಕಾಗತ್ತೆ ನೋಡೋಣ. ಯಾಕಂದರೆ ನನ್ನ ಮಗ ಇನ್ನೂ ಎದ್ದಿಲ್ಲ, ಅಷ್ಟರಲ್ಲಿ ರೆಡಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲು ಅಕ್ಕಿ ತರಿ. ಇದರಲ್ಲಿ ನಾನು ಈ ಮೆಷರಿಂಗ್ ಕಪ್ಪಲ್ಲಿ 2 ಕಪ್ ಅಕ್ಕಿ ತರಿ ತಗೊಂಡಿದ್ದೀನಿ. ಇಲ್ಲಿ 1 ಕಪ್ ಹಾಕಿ ಇಟ್ಕೊಂಡಿದ್ದೀನಿ, ಇನ್ನೊಂದು ಕಪ್ ತಗೊಂಡಿದ್ದೀನಿ. ಹಾಗೆ ತೆಂಗಿನಕಾಯಿ ತುರಿ, ಫ್ರೆಶ್ ತೆಂಗಿನಕಾಯಿ ತುರಿ ಬೇಕು. ಹಾಗೇನೆ ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಇಂಗು, ಹಾಗೆ ಶುಂಠಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಒಂದು 2 ಚಮಚ ಎಣ್ಣೆ ಒಗ್ಗರಣೆಗೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಮೊದಲು ಗ್ಯಾಸ್ ಹಚ್ಕೊಂಡು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ನಾನು ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ. ಜಾಸ್ತಿ ಎಣ್ಣೆ ಏನು ಬೇಡ, ಒಂದು 2 ಚಮಚ ಎಣ್ಣೆ ಸಾಕು. ಎಣ್ಣೆ ಬಿಸಿ ಆದ ತಕ್ಷಣ ನಾನು ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಹಾಕಿ ಒಂಚೂರು ಅದು ಬಿಸಿ ಆಗ್ತಿದ್ದಾಗೆ ಉದ್ದಿನಬೇಳೆ ಹಾಕ್ತಿದ್ದೀನಿ. 1 ಚಮಚ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಹಾಗೆ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರಿನ ಅಂಶ ತೊಳೆದಿದ್ದೀನಿ, ನೀರಿನ ಅಂಶ ಇದೆ ಕರಿಬೇವು ಸೊಪ್ಪಲ್ಲಿ. ಈಗ ಸಾಸಿವೆ, ಜೀರಿಗೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಜೊತೆಯಲ್ಲಿ ಇಂಗು ಹಾಕ್ಕೋಬೇಕು ಒಂದು ಸ್ವಲ್ಪ. ಇಂಗು ಹಾಕ್ತಾ ಇದ್ದೀನಿ. ಈಗ ಒಗ್ಗರಣೆ ಪಟಪಟ ಅಂದ ತಕ್ಷಣ ಇದಕ್ಕೆ ನಾವು ನೀರು ಹಾಕ್ಕೊಂಡು ಕುದಿಯಕ್ಕೆ ಬಿಡಬೇಕು. ನಾನು 2 ಕಪ್, ಈ ಮೆಷರಿಂಗ್ ಜಾರಲ್ಲಿ 2 ಕಪ್ ಇಡ್ಲಿ ರವೆ ತಗೊಂಡಿದ್ದೀನಿ. ಈಗ ನಾನು 3.5 ಕಪ್ ನೀರು ಹಾಕ್ತಾ ಇದ್ದೀನಿ. 1 2 3 3.5 ಕಪ್ಪು ನೀರು ತಗೊಂಡಿದ್ದೀನಿ. 2 ಕಪ್ಪು ಇಡ್ಲಿ ರವೆಗೆ ನಾನು 3.5 ಕಪ್ ನೀರು ತಗೊಂಡಿದ್ದೀನಿ. ನೀರು ಕಾಯೋದ್ರಲ್ಲಿ ನಾವು ಇಡ್ಲಿ ರವೆ 2 ಕಪ್ ತಗೊಂಡಿದ್ದೀನಲ್ಲ, ಇದನ್ನು ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಂಡು ಬರೋಣ. ಅಷ್ಟೊತ್ತಿಗೆ ನೀರು ಕುದಿಯತ್ತೆ. ನೀರು ಕುದಿಯೋಕ್ಕೆ ಶುರುವಾಯ್ತಲ್ಲ, ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೀರಿಗೇನೆ. ಆಮೇಲೆ ನಾವು ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ವಿ, ಹಸಿ ಶುಂಠಿ ನೋಡಿ, ಇದನ್ನು ಹಸಿ ಶುಂಠಿ. ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿನೂ ಹಾಕ್ಕೋಬೋದು. ನಾನು ಹಸಿಮೆಣಸಿನ್ಕಾಯಿ ಹಾಕಲ್ಲ, ಚಟ್ನಿ ಖಾರವಾಗಿ ಮಾಡ್ತಾ ಇದ್ದೀನಿ, ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಲ್ಲ. ಆಮೇಲೆ ಹಸಿ ತೆಂಗಿನಕಾಯಿ ತುರಿ ಜಾಸ್ತಿ ಹಾಕಿದಷ್ಟು ನಿಮಗೆ ಇದು ಕಡುಬು ಸಾಫ್ಟಾಗಿ ಬರುತ್ತೆ. ಹಾಗೆ ನೀವು ಇದು ಕ್ಯಾರೆಟ್ ತುರ್ಕೊಂಡು ಹಾಕ್ಕೋಬೋದು. ನಿಮ್ಮ ಇಷ್ಟ. ಒಗ್ಗರಣೆಗೆ ಗೋಡಂಬಿ ಹಾಕ್ಕೋಬೋದು, ನಿಮ್ಗೆ ಹೇಗೆ ಬೇಕೋ ಹಾಗೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕರಿಬೇವು ಸೊಪ್ಪು ಒಗ್ಗರಣೆಗೆ ಹಾಕಿದ್ದೀವಿ. ಈಗ ಒಂದ್ಸಲ ಕೈ ಆಡಿಸಿ ನೋಡಿ, ನಾನಿಲ್ಲಿ
ಇಡ್ಲಿ ರವೆ ತೊಳೆದಿಟ್ಟಿದ್ದೀನಿ. ತೊಳ್ಕೊಂಡು 3 ಸಲ ಕ್ಲೀನಾಗಿ ತೊಳೆದು ಇಡ್ಲಿ ರವೆ ತಗೊಂಬಂದಿದ್ದೀನಿ. ಇದನ್ನು ಹಾಕೋಣ. ನಿಧಾನಕ್ಕೆ ಹಾಕಿ ನಾನು 2 ಮೆಷರಿಂಗ್ ಕಪ್ಪಲ್ಲಿ 2 ಕಪ್ ರವೆ ತಗೊಂಡಿದ್ದೀನಿ. ಅದಕ್ಕೆ 3.25 ಲೋಟ ನೀರು ಹಾಕಿದ್ದೀನಿ. 3.25 ಲೋಟ ನೀರು ಹಾಕ್ಕೊಂಡು ಈಗ ನೀರು ಕುದ್ದ ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಹಾಕಿದ್ದೀನಿ. ಇಡ್ಲಿ ರವೆ ಹಾಕಿ ಇದನ್ನು ಕೈ ಆಡಿಸ್ತಾ ಇರಬೇಕು. ಬೇಗ ಗಟ್ಟಿಯಾಗತ್ತೆ ಅದು. ನೋಡಿ ಗಟ್ಟಿ ಆಗ್ತಾ ಇದೆ. ಈಗ ಇಷ್ಟು ಗಟ್ಟಿ ಆದರೆ ಸಾಕು, ತಣ್ಣಗಾಗಬೇಕು. ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾಗೋದ್ರಲ್ಲಿ ನಾವು ಚಟ್ನಿ ಮಾಡ್ಕೊಳ್ಳೋಣ. ಇದನ್ನು ಮುಚ್ಚಿಟ್ಟು ಅಲ್ಲಿ ತಣ್ಣಗಾಕಿ ಬಿಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ಚಟ್ನಿ ಮಾಡ್ಕೊಳ್ಳೋಣ. ಚಟ್ನಿ ಮಾಡೋಕ್ಕೆ ತೆಂಗಿನಕಾಯಿ, ಸ್ವಲ್ಪ ಪುಟಾಣಿ, 2 ಹಸಿಮೆಣಸಿನ್ಕಾಯಿ, ಒಂಚೂರು ಶುಂಠಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಹುಣಸೆ ಹಣ್ಣಿನ ಪಲ್ಪು ರೆಡಿ ಇದೆ ಇಲ್ಲ ನನ್ನ ಹತ್ರ, ಅದನ್ನೇ ಹಾಕ್ತಾಯಿದ್ದೀನಿ. ಪಲ್ಪ್ ಇದೆ, ಇದನ್ನೇ ಮಿಕ್ಸಿ ಜಾರ್ಗೆ ಒಂಚೂರು ಹಾಕ್ಕೊತಿದ್ದೀನಿ ಅಷ್ಟೇ. ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿ ಚಟ್ನಿ ರೆಡಿ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ಚಟ್ನಿ ರೆಡಿ ಆಯಿತು. ಇದಕ್ಕೆ ನೀವು ಈ ಕಡುಬಿಗೆ, ಅಕ್ಕಿ ತರಿ ಕಡುಬಿಗೆ ಚಟ್ನಿ ಸ್ವಲ್ಪ ತೆಳ್ಳಗಿರಬೇಕು. ಅಂದರೆ ಗಟ್ಟಿ ಚಟ್ನಿ ಚೆನ್ನಾಗಾಗಲ್ಲ, ಸ್ವಲ್ಪ ಚಟ್ನಿ ನೀರಾಗಿರಬೇಕು, ತೆಳ್ಳಗಾಗಿರಬೇಕು. ಹಾಗಾಗಿ ನಾನು ತೆಳ್ಳಗಿರೋ ಚಟ್ನಿ ಮಾಡಿದ್ದೀನಿ. ನಾನು ಈ ಇಡ್ಲಿ ಸ್ಟ್ಯಾಂಡಲ್ಲೇ ಮಾಡ್ತಾಯಿದ್ದೀನಿ. ನೀವು ಸ್ಟೀಮರಲ್ಲೂ ಮಾಡ್ಕೋಬೋದು. ನನ್ನ ಹತ್ರ ಸ್ಟೀಮರು ಇದೆ, ಬಟ್ ನಾನು ಇದು ಇಡ್ಲಿ ಸ್ಟ್ಯಾಂಡಲ್ಲೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಕೊಳ್ತಿದ್ದೀನಿ. ಕೈಗೆ ಒಂಚೂರು ಎಣ್ಣೆ ಮುಟ್ಟಿಸ್ಕೊಂಡು, ಬಿಸಿ ಇದೆ, ಇನ್ನೂ ಆರಲಿಲ್ಲ. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನೀವು ಮಾಡ್ಕೋಬೋದು. ಈ ಥರ ಉದ್ದನೂ ಈ ಥರನೂ ಮಾಡ್ಕೋಬೋದು ನೀವು, ಇಲ್ಲ ರೌಂಡು ಮಾಡ್ಕೋಬೋದು. ನಾನು ಎರಡರಲ್ಲೂ ಮಾಡ್ತೀನಿ. ಇನ್ನೂ ಬಿಸಿ ಅಂದರೆ ಬಿಸಿ, ಬೆಂಕಿ ಥರ ಇದೆ ನೋಡಿ, ಯಾವ ಥರ ಹೊಗೆ ಬರ್ತಾ ಇದೆ ಅಂತ. ನೀವು ತಣ್ಣಗಾಗೋ ತನಕನೂ ವೆಯ್ಟ್ ಮಾಡ್ಬೋದು. ಬಿಸಿ ಕೈಯಲ್ಲಿ ಮುಟ್ಟಕ್ಕಾದರೆ ಬಿಸಿನೇ ಮಾಡ್ಕೋಬೋದು. ತುಂಬ ಬಿಸಿ ಇದೆ. ಈ ಥರ ಶೇಪಲ್ಲೂ ನೀವು ಓವೆಲ್ ಶೇಪ್ ಈ ಥರನೂ ಮಾಡ್ಕೋಬೋದು. ರೌಂಡೇ ಮಾಡ್ಕೋಬೇಕು ಅಂತ ಏನು ರೂಲ್ಸ್ ಇಲ್ಲ. ನಿಮ್ಗೆ ಯಾವ ಶೇಪ್ ಆ ಶೇಪಲ್ಲಿ ಮಾಡ್ಕೋಬೋದು. ಇಡ್ಲಿ ಪಾತ್ರೆಯಲ್ಲಿ ನಾನು ನೀರು ಬಿಸಿಗಿಟ್ಕೊಂಡಿದ್ದೀನಿ. ಈಗ ಇದನ್ನು ಇಡೋಣ. ನೀರು ಕುದಿತಾ ಇದೆ, ನಾನು ಇಡ್ತಾ ಇದ್ದೀನಿ ಸ್ಟ್ಯಾಂಡಲ್ಲಿ, ಒಳಗಡೆ ಇಡ್ತಾ ಇದ್ದೀನಿ. ಇಟ್ಟು ಒಂದು 15 ನಿಮಿಷಗಳ ಕಾಲ ಮುಚ್ಚಿ ಬೇಯಿಸಬೇಕು. ದೊಡ್ಡೂರಿನಲ್ಲಿ ನೀವು ಕುಕ್ಕರಲ್ಲೂ ಮಾಡ್ಕೋಬೋದು, ಸ್ಟೀಮ್ ಪಾತ್ರೆಯಲ್ಲೂ ಮಾಡ್ಕೋಬೋದು, ಅಥವಾ ಈ ಥರ ಇಡ್ಲಿ ಪಾತ್ರದಲ್ಲೂ ಮಾಡ್ಕೋಬೋದು. ಯಾವುದ್ರಲ್ಲಿ ಬೇಕು ನಿಮ್ಗೆ ಅದರಲ್ಲಿ ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ಅಡಿ ನೀರು ಹಾಕ್ಕೊಂಡು ಬೇಯಿಸೋಕ್ಕಿಟ್ಟಿದ್ದೀನಿ. 15ರಿಂದ 20 ನಿಮಿಷಗಳ ಕಾಲ ಬೇಯಲಿ. ಆಮೇಲೆ ನಿಮಗೆ ತೋರಿಸ್ತೀನಿ. 18ರಿಂದ 20 ನಿಮಿಷ ಆಯಿತು. ನಾನು ಆಫ್ ಮಾಡ್ತಾ ಇದ್ದೀನಿ ಗ್ಯಾಸು. ಆಫ್ ಮಾಡಿ ಒಂದು ಸ್ವಲ್ಪ ಇದು ಆರಬೇಕು, ಕೆಳಗಡೆ ಇಟ್ಕೋತೀನಿ. ಒಂದು ಸ್ವಲ್ಪ ಆರಬೇಕು, ಬಿಸಿ ಇದೆ ತುಂಬ.
ನೋಡಿ ಆದ್ಮೇಲೆ ಕಡುಬು ರೆಡಿಯಾಗಿದೆ. ಬಿಸಿ ತೆಗಿತಾ ಇದ್ದೀನಿ ನಾನು. ಬಿಸಿ ಇದೆ. ನೀವು ಇನ್ನೊಂದು 10 ನಿಮಿಷ ಆರಕ್ಕೆ ಬಿಟ್ಟರೆ ನಿಮಗೆ ಕೈ ಸುಡಲ್ಲ, ಇಲ್ಲಾಂದರೆ ಕೈ ಸ್ವಲ್ಪ ಸುಡುತ್ತೆ. ಬಿಸಿ ತುಂಬ ಮೆತ್ತಗಾಗಿರುವಂತಹ, ತುಂಬ ರುಚಿಕರ ಆಗಿರುವಂತಹ, ಆರೋಗ್ಯಕರವಾದಂತಹ, ಅಂದರೆ ಇದರಲ್ಲಿ ನಾವೇನು ಎಣ್ಣೆ ಎಲ್ಲ ಬಳಸಲ್ವಲ್ಲ, ಹಾಗಾಗಿ ಆರೋಗ್ಯಕ್ಕೂ ಒಳ್ಳೆಯದು. ನಿಮಗೆ ಸಾಯಂಕಾಲ ತನಕ ತುಂಬ ಸಾಫ್ಟಾಗಿ ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ಬೋದು. ನಿಮಗೆ ಕೆಲವು ತಿಂಡಿಗಳು ಬಾಕ್ಸ್ಗೆ ಹಾಕ್ಕೊಂಡು ಹೋದಾಗ ಅಷ್ಟು ಇಷ್ಟ ಆಗಲ್ಲ. ನೋಡಿ ಆದ್ಮೇಲೆ ಅಕ್ಕಿ ತರಿಯ ಕಡುಬು ರೆಡಿಯಾಗಿದೆ. ಇದರಲ್ಲಿ ನಿಮಗೆ ಎಷ್ಟು ಮೆತ್ತಗಿರುತ್ತೆ, ಎಷ್ಟು ರುಚಿಕರ ಆಗಿರುತ್ತೆ. ಇದರಲ್ಲಿ ನಿಮಗೆ ತಿನ್ನುವಾಗ ಮಧ್ಯ ಮಧ್ಯ ಕಡಲೆಬೇಳೆ, ಉದ್ದಿನಬೇಳೆ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಎಲ್ಲ ಬಾಯಿಗೆ ಸಿಗೋವಾಗ ನಿಮಗೆ ತುಂಬ ಹಿತವಾಗಿರುತ್ತೆ ತಿನ್ನೋಕ್ಕೆ. ಖಾರ ಚಟ್ನಿ, ಸ್ವಲ್ಪ ತೆಳ್ಳಗಿರುವಂತಹ ಖಾರ ಚಟ್ನಿಯೊಂದಿಗೆ ತಿಂದಾಗ ತುಂಬ ರುಚಿಯಾಗಿರುತ್ತೆ. ಬಿಸಿ ಇದೆ ನೋಡಿ, ಎಷ್ಟು ಸಾಫ್ಟ್ ಇದೆ ನೋಡಿ, ಬೆಣ್ಣೆ ಥರ ಇದೆ ನೋಡಿ. ನೀವು ಬಾಕ್ಸ್ಗಳಿಗೆ, ಲಂಚ್ ಬಾಕ್ಸ್ಗಳಿಗೆ ಹಾಕ್ಕೊಂಡು ಹೋದರೆ ಅಷ್ಟು ಚೆನ್ನಾಗಿರುತ್ತೆ. ಸಾಯಂಕಾಲ ತನಕ ನಿಮ್ಗೆ ಅದೊಂದು ಚೂರು ಗಟ್ಟಿ ಆಗಲ್ಲ, ತುಂಬ ರುಚಿಯಾಗಿರುತ್ತೆ. ತಿನ್ನಕ್ಕೂ ಆರಾಮಾಗಿರುತ್ತೆ ನಿಮಗೆ. ಆ ಥರ ಅಷ್ಟು ನಿಮಗೆ ಹಿತವಾಗಿರುತ್ತೆ ತಿನ್ನೋಕ್ಕೆ. ನಿಮ್ಗೆ ಗಟ್ಟಿ ಆದರೆ ಗಂಟಲಲ್ಲಿ ಸಿಕ್ಕಾಕೊಳ್ಳುತ್ತೆ, ಆ ಪ್ರಶ್ನೆನೇ ಬರಲ್ಲ. ನಿಮ್ಗೆ ಅಷ್ಟು ಸಾಫ್ಟ್ ಆಗಿರುತ್ತೆ. ಖಾರ ಖಾರ ಚಟ್ನಿಯೊಂದಿಗಂತೂ ತಿಂತಾ ಇದ್ದರೆ ಅದರ ಮಜಾನೇ ಬೇರೆ. ಈಗ ನನ್ನ ಮಗ ತಿಂಡಿ ಕಾಯ್ತಾ ಇದ್ದಾನೆ, ಅವನಿಗೆ ರೆಡಿ ಮಾಡಿ ಫಸ್ಟ್ ಅವನಿಗೆ ತಿಂಡಿ ಕೊಟ್ಬಿಡ್ತೀನಿ. ಅವನು ಎದ್ದು ತಿಂಡಿ ರೆಡಿ ಆಯ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ದಾನೆ. ಯಾಕಂದರೆ ತಿಂಡಿ ಸಮಯ 8:08 ಆಯಿತು. ತಿಂಡಿ ಅವನಿಗೆ ರೆಡಿ ಮಾಡಿ ಕೊಡ್ತೀನಿ. ಅವನು ತಿಂದು ಹೇಗಿದೆ ಅಂತ ನಿಮ್ಗೆ ಹೇಳ್ತಾನೆ. ನೋಡೋಣ, ಅವನಿಗೆ ತಿಂಡಿ ರೆಡಿ ಮಾಡಿಕೊಡ್ತೀನಿ. ಏನಿದು? ಅಕ್ಕಿ ತರಿ ಕಡುಬು. ಕಡುಬು ಇಷ್ಟನಾ ನಿಂಗೆ? ತಿಂದು ಹೇಳಿ ಹೇಗಿದೆ ಹೇಳ್ತೀನಿ. ಹೇಗಿದೆ? ಚೆನ್ನಾಗಿದೆಯಾ? ಸುಶಾಂತ್ನ ಬೆಳಗಿನ ತಿಂಡಿ ತಿಂತಾ ಕೂತ್ಕೊಂಡಿದ್ದಾನೆ. ನಾವು ತಿನ್ಬೇಕಷ್ಟೇ. ಸಿಗೋಣ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನ, ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.